ನಾನು ಬೆಂಡೆಕಾಯಿ ತೊಗೊಂಬಂದಿದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಚಪಾತಿಗೆ ಮಾಡ್ತಿರೋದು. ನೋಡಿ, ಬೆಂಡೆಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಒಂದು 4-5 ಈರುಳ್ಳಿ ತೊಗೊಂಡಿದ್ದೀನಿ, 3 ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಬೇಳೆ ಸಾಂಬಾರು ಪೌಡರ್ ಮತ್ತು ಮೆಣಸಿನ್ಕಾಯಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಫಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಈ ಬೆಂಡೆಕಾಯಿನ ಹಾಕೋತಿದ್ದೀನಿ. ಎಣ್ಣೆ ಏನು ಹಾಕ್ತಾಯಿಲ್ಲ ನಾನು. ಈ ಬೆಂಡೆಕಾಯಿನ ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಂತ. ಇದನ್ನು ಈ ಥರ ಮಾಡಿದ್ರೆ ಬಾಡಿಸ್ಕೊಂಡು ನಾವು ಆಮೇಲೆ ಮಾಡಿದ್ರೆ ಇದೇನಾಗುತ್ತೆ, ಲೋಳೆ ಜಾಸ್ತಿ ಬಿಟ್ಕೊಳ್ಳುತ್ತಲ್ಲ. ಎಣ್ಣೆಗೆ ಹಾಕಿದ್ರೆ ಏನಾಗುತ್ತೆ, ಲೋಳೆ ಜಾಸ್ತಿ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನು ಫಸ್ಟು ಇದನ್ನು ಒಂದು ಪ್ಯಾನ್ ತೊಗೊಂಡು ಈ ಥರ ಬಾಡಿಸ್ಕೊತೀನಿ. ಈ ಥರ ಬಾಡಿಸ್ಕೊಂಡ್ರೆ ಇದು ಲೋಳೆ ಎಲ್ಲ ಬೇಗನೆ ಬಿಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ನಮ್ಗೆ ಅವಾಗ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ. ಇಲ್ಲ ನಾವು ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ತೀನಿ ಅಂತಂದರೆ ಏನಾಗುತ್ತೆ ಅಂತಂದರೆ ಇದು ಲೋಳೆ ಜಾಸ್ತಿ ಬಿಟ್ಕೊಂಡು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಥರ ಮಾಡಿಕೊಂಡು ನಾವು ಮಾಡಿದ್ರೆ ಬೇಗನೆ ಆಗುತ್ತೆ ಪಲ್ಯ. ಈ ಥರ ಎಲ್ಲ ಬಾಡಿಸ್ಕೊಳ್ಳೋಣ. ನೋಡಿ, ಹೀಗೆ ಬೆಂಡೆಕಾಯಿ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡು ನಾವು ಈ ಥರ ಮಾಡೋದ್ರಿಂದ ಬೇಗ ಲೋಳೆ ಎಲ್ಲ ಬಿಟ್ಟೋಗ್ಬಿಡುತ್ತೆ. ಆಯಿಲ್ಗೆ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ತುಂಬ ಲೇಟ್ ಆಗುತ್ತೆ ಲೋಳೆ ಎಲ್ಲ ಸುಂಡೋದಕ್ಕೆ. ಹಾಗಾಗಿ ನಾನು ಈ ಮೆಥಡಲ್ಲಿ ಮಾಡ್ಕೊತೀನಿ. ನೀವು ಇದೇ ಮೆಥಡಲ್ಲಿ ಮಾಡ್ಕೊಂಡು ನೋಡಿ, ಮನೆಯಲ್ಲಿ ಬೇಗನೆ ಆಗುತ್ತೆ. ನೋಡಿ, ಇವಾಗ ನೀಟಾಗಿ ಲೋಳೆ ಎಲ್ಲ ಹೋಗಿದೆ. ಈ ಥರ ಬಾಡಿಸ್ಕೊಂಡು ಇಟ್ಕೊಂಡ್ರೆ ಬೇಗನೆ ಆಗುತ್ತೆ. ಈಗ ನೋಡಿ, ನಾನು ಇವಾಗ ನೋಡಿ ಈ ಥರ ನಾನು ಸ್ವಲ್ಪನೇ ಹಾಕ್ಕೊಂಡು ಎಲ್ಲನೇ ಬಾಡಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಈಗೆಲ್ಲ ಬಾಡಿಸ್ಕೊಂಡಾಯಿತು. 1 kg ತೊಗೊಂಡಿದ್ದೀನಿ ನಾನು ಬೆಂಡೆಕಾಯಿನ. ಈ ಥರ ಎಲ್ಲ ಸ್ವಲ್ಪನೇ ಹಾಕ್ಕೊಂಡು ನಾನು ಬಾಡಿಸಿ ಇಟ್ಕೊಂಡಿದ್ದೀನಿ. ಇವಾಗ ಬನ್ನಿ ಮಾಡೋದು ಹೇಗೆ ನೋಡೋಣ. ಪ್ಯಾನ್ನ ಇಟ್ಕೊಳ್ಳೋಣ. ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಕಾಯಿಲಿ ಸ್ವಲ್ಪ. ಇವಾಗ ಆಯಿಲ್ ಕಾದಿದೆ. ಸೊ ನಾವು ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ. ಇವಾಗ ಇವನ್ನ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಟೊಮೊಟೊನ ಆ್ಯಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ರುಚಿನ ಹಾಕ್ಕೊಳ್ಳೋಣ. ಟೊಮೊಟೊನು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ಟೊಮೊಟೊನೂ ಆಗಿದೆ, ಬೆಂದಿದೆ. ಈಗ ನಾವು ಇದಕ್ಕೆ ಬಾಡಿಸಿಟ್ಟಿರುವಂಥ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವೀಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಬೇಳೆ ಸಾಂಬಾರು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು.
ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇವತ್ತು ನಾನು ಚಪಾತಿ ಬೋರ್ಡನ್ನು ಮಾಡ್ಕೊತಾ ಇದ್ದೀನಿ. ಲೋಳೆ ಅಷ್ಟು ಬಿಟ್ಕೊಳ್ಳಿಲ್ಲ, ಇಲ್ಲಾಂದರೆ ಇನ್ನೂ ತುಂಬ ಲೇಟ್ ಆಗೋದು, ಲೋಳೆ ಎಲ್ಲ ಹೋಗ್ತಂತೆ. ನಾವು ರೊಟ್ಟಿ ಮುಖದಲ್ಲಿ ಅದನ್ನೆಲ್ಲ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ಬೇಗ ಆಯಿತು. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಡೋಣ. ಯಾಕಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಅಂತ. ನೋಡಿ, ಇವಾಗ ನೀಟಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಪಾತಿಗಂತೂ, ದೋಸೆಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಅದ್ಭುತವಾಗಿರುತ್ತೆ ರುಚಿ. ನಿಮ್ಮ ಮನೇಲಿ ಇದೇ ಮೆಥಡಲ್ಲಿ ಮಾಡ್ಕೊಂಡು ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತ.